ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಎಂದು ಏನು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಈ ಒಂದು ಸಂಭ್ರಮಾಚರಣೆಯನ್ನು ಕಾರ್ಯಕರ್ತರು ಕೂಡ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಸದ್ಯ ಈಗ ನಾವು ಕೂಡ ಏನು ಭಾರತ್ ಜೋಡೋ ಭವನದ ಹತ್ರ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಕಾರ್ಯಕರ್ತರು ಈ ಒಂದು ಭವನಕ್ಕೆ ಬಂದು ಯಾರ್ಯಾರಿಗೆಲ್ಲ ಲೋಕಭವನಕ್ಕೆ ಹೋಗುವ ಅವಕಾಶ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಈಗ ಈ ಒಂದು ಭವನಕ್ಕೆ ಬಂದು ಇಲ್ಲಿ ಕೂತು ಏನು 18ನೇ ಮುಖ್ಯಮಂತ್ರಿಯಾಗಿ ಏನು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ರು. ಅದನ್ನು ಇಲ್ಲಿ ಕೂತು LED ಸ್ಕ್ರೀನ್ ಮೂಲಕ ವೀಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನು ಈಗ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರುವಂಥದ್ದು. ಏನು ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕರ್ತರಾಗಿ ಈ ಒಂದು ಮಟ್ಟಕ್ಕೆ ಬಂದಿರುವುದು ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಉರಿದುಂಬಿಸುವ ಕೆಲಸ ಆಗಿರುವಂಥದ್ದು ಇದೆ ಎನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ಎಲ್ಲ ಕಾರ್ಯಕರ್ತರು ಈಗ ಏನು ಭವನದ ಮುಂದೆ ತನ್ನ ನೆಚ್ಚಿನ ನಾಯಕ ಈ ಒಂದು ಭವನಕ್ಕೆ ಬಂದು ನಮ್ಮನ್ನ ಭೇಟಿ ಆಗ್ತಾರೆ ಅನ್ನುವಂತಹ ನಂಬಿಕೆಯನ್ನ ಇಟ್ಟು ಎಲ್ಲರೂ ಕೂಡ ಅವರಿಗೋಸ್ಕರ ಕಾಯ್ತಾ ಇರುವಂಥದ್ದು. ಅವರಿಗೆ ಶುಭಾಶಯವನ್ನ ಹೇಳೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲರೂ ಈಗ ಏನಂತ ಹೇಳಿದ್ರೆ ನೆಚ್ಚಿನ ನಾಯಕ ಆಗಿರೋದ್ರಿಂದ ಆ ಒಂದು ಸಂಭ್ರಮವನ್ನ ಅವರ ಮುಂದೆ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಬಂದಂತಹ ಎಲ್ಲರಿಗೂ ಕೂಡ ಸಿಹಿ ಹಂಚಿ ಒಂದು ಪಟಾಕಿ ಸಿಡಿಸಿ ಸಂಭ್ರಮವನ್ನ ಆಚರಿಸಿದ್ರು. ಅದಾದ ನಂತರದಲ್ಲಿ ಏನು ಪ್ರಮಾಣ ವಚನವನ್ನು ಅವರು ಸ್ವೀಕರಿಸಿದ್ರು ಅದನ್ನ ಒಂಥರ ಹಬ್ಬದ ರೀತಿಯಲ್ಲಿ ಅವರು ಎಲ್ಲ ಕಾರ್ಯಕರ್ತರು ಕೂಡ ಆಚರಣೆಯನ್ನ ಮಾಡಿ ಈಗ ಇಲ್ಲಿಗೆ ಏನು ಅವರು ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಈಗ ಕಾಯ್ತಾ ಇರುವಂಥದ್ದು. ಸರ್ ಈಗ ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಒಂದು ಸಂಭ್ರಮವನ್ನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅವರಿಂದನೇ ಕೇಳಿ ತಿಳ್ಕೊಂಡೋಗೋಣ. ಸರ್ ನಮಸ್ತೆ. ಬಹಳ ಮಹತ್ವಪೂರ್ಣವಾದಂಥ ಕ್ಷಣ ನಮ್ಮ ಡಿ.ಕೆ. ಸಾಹೇಬರ ಒಂದು ಮುಖ್ಯಮಂತ್ರಿ ಆಗುವಂಥದ್ದು ನಾವು ಕಣ್ಣಾರೆ ಕಾಣಲಿಕ್ಕೆ ನಾವು ಕಾಯ್ತಿದ್ದೇವೆ. ಯಾಕಂದರೆ 45 ವರ್ಷಗಳ ಇತಿಹಾಸದ ಕಾಂಗ್ರೆಸ್ಸಿನ ಜೀವನದಲ್ಲಿ ಒಬ್ಬರು ಕಾಂಗ್ರೆಸ್ಸಿಗನಾಗಿ ಮುಖ್ಯಮಂತ್ರಿ ಆದದ್ದು ನಮಗೆಲ್ಲ ಬಹಳ ಹರ್ಷ ತಂದಿದೆ, ಬಹಳ ಖುಷಿ ಆಗ್ತದೆ. ಒಂದು ಡ್ಯಾಶಿಂಗ್ ಲೀಡರ್, ಕರ್ನಾಟಕವನ್ನು ನಡೆಸಬಲ್ಲಂಥ ಒಂದು ಬಹಳ ಡ್ಯಾಶಿಂಗ್ ಲೀಡರ್ ಅಂದರೆ ನಮ್ಮ ಬಹಳ ಅಭಿಮಾನಿ, ನಾವೆಲ್ಲವರ ಬಹಳ ಅಭಿಮಾನಿ. ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನ್ಯಾಯ ಸಿಗುವಂಥ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂಥ ಮುಖ್ಯಮಂತ್ರಿ ಆದದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಭಾಳ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಕೂಡ ಅವರು ಉತ್ಸುಕರಾಗಿದ್ದಾರೆ. ಈ ಮೊದಲು ಕೂಡ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸಾಧಾರಣ ಒಳ್ಳೆಯ ರೀತಿಯ ಆಡಳಿತವನ್ನು ಕೊಟ್ಟು ಪಂಚ ಗ್ಯಾರಂಟಿಯನ್ನು ನೀಡಿ ಇಡೀ ಕರ್ನಾಟಕದ ಜನತೆಯನ್ನು ಕಾಂಗ್ರೆಸ್ಸಿನ ಪರವಾಗಿ ಮಾಡಿದಂಥ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯನವರು. ಅದೇ ರೀತಿಯಾಗಿ ಅದನ್ನು ಭಾಳ ಸಂತೋಷವಾಗಿ ಒಂದು ಸಂಸ್ಕೃತವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಪ್ರಮೇಯ ಮಾನ್ಯ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಮುಗುಲ್ನಗೆಯಿಂದ ಇವತ್ತು ತಗೊಂಡಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಆ ಮುಗುಲ್ನಗೆ ನಮಗೆ 2 ವರ್ಷ ಅಲ್ಲ 10 ವರ್ಷ 15 ವರ್ಷ ಇರಲಿ ಅಂತ ನಾವು ಕಾರ್ಯಕರ್ತರಾಗಿ ನಾವು ಹಾರೈಸ್ತಿದ್ದೇನೆ. ನನ್ನ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೃಷ್ಣ ಪ್ರಸಾದ್ ಆಳ್ವ. ಸರ್ ಏನಂತ ಹೇಳಿದ್ರೆ ಇವಾಗ ಏನು ಈ ಒಂದು ಸುದಿನ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಒಂದು ಹೃದಯ ತುಂಬಿ ಈ ಒಂದು ಜಾಗವನ್ನು ಅವರು ಬಿಟ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಿಜವಾಗ್ಲೂ ಅದು ಬಿಟ್ಟುಕೊಟ್ಟ ಅಂದ ಕ್ಷಣ ಬಹಳ ಹೃದಯ ತುಂಬಿ ಹೇಳಬೇಕು. ಯಾಕಂದರೆ ಡಿ.ಕೆ. ಶಿವರು ಕೂಡ ಬಹಳ ತಾಳ್ಮೆಯಿಂದ ಎಷ್ಟುವರೆಗೆ ವೆಯ್ಟ್ ಮಾಡಿ ಕಾದು ಸಿದ್ದರಾಮಯ್ಯನವರೇ ಬಿಟ್ಟುಕೊಡ್ಬೇಕಂತ ಹೇಳಿ ಅವರ ಕೈಯಿಂದಲೇ ತೆಗೊಂಡಂಥ ಆ ಕ್ಷಣ ಕೂಡ ಬಹಳ ಅತ್ಯಮೂಲ್ಯವಾದು. ಯಾಕಂದರೆ ಮಾನ್ಯ ಸಿದ್ದರಾಮಯ್ಯನವರು ಮನವೊಲಿಸಿ ಅವರದ್ದು ಸಂತೋಷದ ಬಿಟ್ಟುಕೊಟ್ಟದು ಡಿ.ಕೆ. ಶಿವರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಹರ್ಷದಾಯಕವಾಗಿದೆ. ಆದ ಕಾರಣ ಸರ್ಕಾರವು ಬಹಳ ಸುಸಲಿತವಾಗಿ ಒಳ್ಳೆಯ ರೀತಿಯಲ್ಲಿ ಒಗ್ಗಟ್ಟಾಗಿ ಹೋಗಲಿಕ್ಕೆ ಯಾವುದೇ ನಿಶ್ಚಯಾಂಶ ಎನ್ನುವಂಥ ಮಾತು ಕಾರ್ಯಕರ್ತರದು. ಎಸ್, ನೀವು ನೋಡಿದ್ರಲ್ಲ ಏನು ಈ ಒಂದು ಕಾರ್ಯಕರ್ತರು ಯಾವೆಲ್ಲ ರೀತಿಯಾಗಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ, ತನ್ನ ನೆಚ್ಚಿನ ನಾಯಕ ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಈಗ ನಮ್ಮ ಜೊತೆ ಇನ್ನೊಬ್ರು ಸರ್ ಇದ್ದಾರೆ, ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಏನು ನಾವು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಕೃಷಿ ಕಲ್ಯಾಣ ನಗರ ಗೋಡ್ಯಾಳ ಗ್ರಾಮದಿಂದ ಒಬ್ಬ ರೈತನಾಗಿ ರೈತ ಕವಿಯಾಗಿ ಬೆಂಗಳೂರಿಗೆ ಬಂದಿದ್ದೇನೆ. ಇವತ್ತು ನಾವು ಮೊಟ್ಟ ಮೊದಲಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇವೆ. ಅವರು ಹಣಕಾಸು ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಇಡೀ ನಾಡಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಆರ್ಥಿಕ ಸೌಲಭ್ಯಗಳು ಮತ್ತು ಯೋಜನೆಗಳು ಭಾಳಷ್ಟು ಅವಿಸ್ಮರಣೀಯವಾಗಿ ಉಳಿದಿವೆ. ಮತ್ತು ನೀರಾವರಿ ಯೋಜನೆಗೆ ಮತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಮಹಿಳಾ ಮಾತೆಯರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ಜಿ ಅವರು ಒಂದು ಯುವಕರ ಕಣ್ಮಣಿಗಳಾಗಿ ಮತ್ತು ಧೈರ್ಯಶಾಲಿಯಾಗಿ ಕರ್ನಾಟಕದ ಬಂಡಿಯಾಗಿ ಇವತ್ತು ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ನಾವು ಭಾಗವಹಿಸಿ ತುಂಬ ಸಂತೋಷ ಆಗ್ತಾಯಿದೆ. ಮುಂಬರುವ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರಲಿ, ರೈತರ ಬಾಳು ಬಂಗಾರವಾಗಲಿ, ರೈತರ ಸಾಲ ಮುಕ್ತಗೊಳಿಸಲಿ ಮತ್ತು ಗ್ರಾಮೀಣ ವಲಯಕ್ಕೆ ರಸ್ತೆಗಳು ಮತ್ತು ಶಿಕ್ಷಣ ಸೌಲಭ್ಯ ಮತ್ತು ಬಸ್ಸಿನ ಸೌಕರ್ಯ ಹೆಚ್ಚು ಮಾಡಲಿ. ಮಹಿಳಾ ಮಾತೆಯರು ಸಾಲದಲ್ಲಿ ಸಿಕ್ಕೊಂಡಿದ್ದಾರೆ, ಅವರನ್ನು ಮತ್ತು ರೈತರನ್ನು ಸಾಲ ಮುಕ್ತಗೊಳಿಸಲಿ ಅಂತೇಳಿ
ಈ ಮೂಲಕ ಕೇಳಿಕೊಳ್ಳುತ್ತಾ ಚಡ್ಚಣ ಪೈಪ್ಲೈನ್ ಏತ ನೀರಾವರಿ ಮತ್ತು ಹೊರತು ರೇವಣಸಿದ್ದೇಶ್ವರ ಏತ ನೀರಾವರಿ ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆ ಪೂರ್ಣಗೊಳಿಸಬೇಕಂತ ಕಳಕಳಿ ವಿನಂತಿ. ಶ್ರೀಶೈಲ ಆಳೂರು ಗೋಡಿಯಾಳ. ಎಸ್ ಸರ್, ಇವಾಗ ನೋಡಿದ್ರಲ್ಲ, ಸಾಕಷ್ಟು ಜನ ಅವರವ್ರದೇ ಆದಂಥ ಒಪಿನಿಯನ್ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಗಜೇಂದ್ರ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.